ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಬಹಳ ದೊಡ್ಡ ನೋವುಂಟು ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿಗೆ. ಸೊ ಯಾವ ವಿಚಾರಕ್ಕೆ ಏನಾಯಿತು, ಸೊ ಸ್ಪರ್ಧಿಗಳೆಲ್ಲ ಸೇರಿ ಟಾರ್ಗೆಟ್ ಮಾಡಿದ್ರ, ಇವೆಲ್ಲ ವಿಚಾರಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೀಗ 6ನೇ ವಾರಕ್ಕೆ ಕಾಲಿಟ್ಟಿದೆ. ಈ ವಾರ ಯಾವುದೇ ಟಾಸ್ಕ್ ಕೂಡ ಇಲ್ಲ. ಸದ್ಯ ಭಾವನಾತ್ಮಕವಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಕೆಣಕುವ ಕೆಲಸ ನಡೀತಾ ಇದೆ. ಸ್ಪರ್ಧಿಗಳಿಗೆ ತಮ್ಮ ತಮ್ಮ ಮನೆಯಿಂದ ಪತ್ರಗಳು ಬರ್ತಿದೆ. ಅದನ್ನು ಓದಲು ಒಬ್ಬರಿಗೊಬ್ಬರು ತ್ಯಾಗ ಮಾಡಬೇಕಾದ ಅನಿವಾರ್ಯತೆ ಎದುರಾಗ್ತಿದೆ. ಇದನ್ನು ಸ್ಪರ್ಧಿಗಳ ನಡುವೆ ಬಿರುಕಿನಾಗಲಿ ಒಂದು ಕಾರಣ ವ್ಯಕ್ತವಾಗ್ತಾ ಇರುವಂಥದ್ದು. ಸದ್ಯ ಮನೆಯಿಂದ ಬರ್ತಿರೋ ಪತ್ರಗಳನ್ನು ಓದುವುದು ಅಷ್ಟು ಸುಲಭವಲ್ಲ. ಒಬ್ಬರು ಪತ್ರ ಓದಲು ಮತ್ತೊಬ್ಬರು ತ್ಯಾಗ ಮಾಡಬೇಕಿದೆ. ಪತ್ರ ಸಿಕ್ಕವರು ಓದಿ ಭಾವುಕರಾದರೆ ಸಿಗದವರು ನೋವು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇದೀಗ ರಾಶಿಕಾ ಮತ್ತು ರಕ್ಷಿತಾ ಮನೆಗಳಿಂದ ಇಬ್ಬರಿಗೂ ಪತ್ರಗಳು ಬಂದಿದೆ. ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಪತ್ರ ಸಿಗಲಿದೆ. ಅದು ಯಾರಿಗೆ ಎನ್ನುವುದನ್ನು ಮನೆಯ ಇತರ ಸ್ಪರ್ಧಿಗಳು ನಿರ್ಧರಿಸಬೇಕಾದಂತಹ ಸವಾಲು ಕೂಡ ಎದುರಾಗಿದೆ. ಸದ್ಯ ಯಾರಿಗೆ ಪತ್ರ ಸಿಗಬೇಕು ಎಂದು ನಿರ್ಧರಿಸುವ ಕೆಲಸ ನಡೆದಿದೆ. ಕೆಲವರು ರಾಶಿಕಾಗೆ ಪತ್ರ ಸಿಗಬೇಕು ಅಂದರೆ ರಘು ಸೇರಿ ಕೆಲವರು ರಕ್ಷಿತಾಗೆ ಪತ್ರದ ಅವಶ್ಯಕತೆ ಇದೆ ಎಂದಿದ್ದಾರೆ. ಇದೇ ಕಾರಣಕ್ಕೆ ಈಗ ಸ್ಪರ್ಧಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿರುವುದು ಹೊಸ ಪ್ರೋಮೋ ಗೊತ್ತಾಗ್ತಾ ಇದೆ. ರಾಶಿಕಾ ಪರ ಧ್ರುವಂತ್, ಕಾಕ್ರೋಚ್ ಸುದಿ, ಸ್ಪಂದನ, ಸೂರಜ್ ಹಾಗೂ ಅಶ್ವಿನಿ ಗೌಡ ವೋಟ್ ಮಾಡಿದ್ದಾರೆ. ಈ ಮನೆಯಲ್ಲಿ ಮನಸ್ಸುಗಳು ಹಾಳಾಗಲು ಮೂಲ ಕಾರಣ ರಕ್ಷಿತಾ ಎಂದು ಅಶ್ವಿನಿ ಗೌಡ ಹೇಳಿದ್ದಾರೆ. ಒಮ್ಮತ ಬರೆದಿದ್ರೆ ಇಬ್ಬರಿಗೂ ಪತ್ರ ಸಿಗಲ್ಲ ಎಂದು ಜಾನ್ವಿ ಹೇಳಿದ್ದಾರೆ. ಅದಕ್ಕೆ ನಾನು ಏನು ಮಾಡೋಣ, ನನ್ನ ವ್ಯಕ್ತಿತ್ವವನ್ನು ಇನ್ನೊಂದು ರೀತಿ ತಿರುಚಿ ಅವಮಾನ ಆಗಲು ಕಾರಣ ರಕ್ಷಿತಾ ಮಾಡಿದ ಅವಮಾನ, ಅದಕ್ಕೆ ಕ್ಷಮೆನೇ ಇಲ್ಲ ಎಂದು ಅಶ್ವಿನಿ ಗೌಡ ವಾದಿಸಿದ್ದಾರೆ. ಕೊನೆಗೆ ಇಬ್ಬರಲ್ಲಿ ಒಬ್ಬರ ಪತ್ರ ನುಚ್ಚು ನೂರಾಗಿದೆ. ಅದು ಯಾರದ್ದು ಎನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ ವೀಕ್ಷಕರೇ. ಸದ್ಯ ಒಂದೆಡೆ ಪತ್ರ ಸಿಗಲ್ಲ ಎನ್ನುವ ನೋವು, ಮತ್ತೊಂದು ಕಡೆ ಅಶ್ವಿನಿಯ ಘಾರವಾದ ಮಾತುಗಳಿಗೆ ರಕ್ಷಿತಾ ಶೆಟ್ಟಿ ಕಣ್ಣೀರನ್ನಕ್ಕೆ ಹಾಕಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಪತ್ರಕ್ಕಾಗಿ ರಕ್ಷಿತಾ ಶೆಟ್ಟಿ ಅವರನ್ನ ಯಾವ ರೀತಿ ಮಾತನಾಡಿ ನೋಯಿಸಿದ್ದಾರೆ ಅಂತ. ಅಶ್ವಿನಿ ಗೌಡ ಮಾತು ಯಾರಿಗೆ ಇಷ್ಟ ಆಯಿತು, ಅವರ ಖಾರವಾದ ಮಾತುಗಳಿಂದ ರಕ್ಷಿತಾ ಶೆಟ್ಟಿಗೆ ನೋವಾಗಿರುವಂಥದ್ದು, ಕಣ್ಣೀರು ಕೂಡ ಹಾಕಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಹಾಗೂ ರಕ್ಷಿತಾ ಅವರಿಗೆ ಇಬ್ಬರಲ್ಲಿ ಯಾರಿಗೆ ಪತ್ರ ಸಿಗಬೇಕಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.